ಹೇಳ್ಬೇಕಲ್ವೇ ನಮ್ಮ ಏನಮ್ಮ ಆಯ್ತು ಬೈಕ್ ಇಷ್ಟ ಆಗಿಲ್ವ ಸೀನಾ ತಗೊಂಡಿದ್ದು ಬೆಳಗ್ಗೆ ನಾನು ಬರ್ತೀನಿ ಅಂದ್ರೆ ಅವ್ನು ಬೇಡ ಅಂದ ಒಂದ್ಸರಿ ಇಷ್ಟ ಆಗಿಲ್ಲ ಅಂದ್ರೆ ಆ ವ್ಯಕ್ತಿನಾಗ್ಲಿ ಅವ್ರ ಹತ್ರ ಮಾತಾಡೋದು ಏನ್ ತಗೊಂಡಾಕೋದೆ ಏನೇ ಮಾಡಿದ್ರು ಒಳ್ಳೆ ಮನ್ಸಿಂದ ಮಾಡ್ಬೇಕು ನನ್ಗೆಲ್ಲನ ಒಂದೊಂದ್ ಟೈಮ್ ಕೆಲಸ ಬಂದ್ಬಿಡತ್ತೆ ಒಂಥರ ಧಾರಾಳ ತುಂಬಾ ಜನಕ್ಕೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಗೊತ್ತಾಗಿರುತ್ತೆ, ಲಾಸ್ಟ್ ವಿಡಿಯೋಲ್ಲೇ ಗೊತ್ತಾಗಿರುತ್ತೆ. ಅದಲ್ಲ ಪಾಯಿಂಟ್. ಇದೇ ತರ ಗಾಡಿ ಇಸ್ಕಂತ್ಯಾ? ಎಕ್ಸಾಕ್ಟ್ಲಿ ಅದನ್ನ ಹೇಳ್ತಾ ಇರೋದು. ಮುಂದೆ ನಡೆಯೋದ ಪಾರ್ಟಿ ಯಾವತ್ತು ಪ್ರತಿದಿನ ನಿಮ್ಗೆ ಹೇಳಕ್ಕಾಗಲ್ವಾ? ನೀವ್ ಆಮೇಲೆ ಮಾತಾಡ್ಕೊಳ್ಳಿ ಇರಿಕ ಅಮ್ಮ. ಯಾಕಮ್ಮ ಇದ್ರಲ್ಲಿ ಯಾಕಮ್ಮ ಹೇಳ್ತಾ ಇದ್ಯಾ ನೀನು? ಹೇಳ್ಬೇಕಲ್ವೇ ನಮ್ಮ ಏನಮ್ಮ ಆಯ್ತು ಬೈಕ್ ಇಷ್ಟ ಆಗಿಲ್ವ ಸೀನಾ ತಗೊಂಡಿದ್ದು? ಬೆಳಗ್ಗೆ ನಾನು ಬರ್ತೀನಿ ಅಂದ್ರೆ ಅವ್ನು ಬೇಡ ಅಂದ. ಬೆಳಗ್ಗೆಯಿಂದ ಹೋಗಿ ಗಾಡಿ ತಗೊಂಡು ಗಾಡಿಗೆ ದುಡ್ಡು ಇಸ್ಕೊಳಕ್ ಅಮ್ಮ ಬೇಕು, ಗಾಡಿಯಿಂದ ತಗೊಂಡ್ಮೇಲೆ ತೋರಿಸ್ಬೇಕು ಅನ್ನೋ ಕಾಮೆಂಟ್ಸ್ ಸಾಂಗ್ ಇಲ್ಲ. ಮಮ್ಮಿ ನೀವೆಲ್ಲರೂ ದುಡ್ಡಿಗೆ ಬಂದಿರೋದು. ಗೊತ್ತಾಗ್ತಾ ಇಲ್ಲ ನಿಂಗೆ. ಗಾಡಿ ಹೊಸದಾಗಿ ತಗೊಂಡಿದೀವಿ, ಓಡಿಸ್ಬಿಟ್ಟು ಟೆಸ್ಟ್ ಮಾಡೋದು ಹೆಂಗೆ ಅಂತ ಚೆಕ್ ಮಾಡೋದು ಬೇಡ ಅವನ್ಗೆ? ಅದನ್ನ ಹೇಳಿದ್ದು. ಗಾಡಿ ತಗೊಂಬಂದ್ಮೇಲೆ ಫಸ್ಟ್ ಯಾರಕ್ಕಂತ ತೋರಿಸ್ತಾರೆ? ಯಾರು ತೋರಿಸ್ತಾರೆ? ತೋರಿಸ್ತಾರೆ. ಅವ್ನು ತೋರ್ಸವ್ನ? ತೋರ್ಸಿಲ್ಲ. ಮತ್ತೆ ಬಿಟ್ಟಾಕು. ಅದಕ್ಕೆ ಈ ತರ ಎಲ್ಲ ಹೇಳ್ತೇವೆ. ಅಯ್ಯಯ್ಯೋ ಯಾಕೆ ಇಷ್ಟು ಜಗಳ? ಸರಿ ಕೆಲಸ ಮಾಡ್ಬೇಕಾ? ಹೇಳ್ರಿ, ಇದೆಲ್ಲ ಡ್ರಾಮಾ ಆಗ್ಬಿಟ್ರೆ ನಂಗೆಲ್ಲ ಆಗಲ್ಲ. ಡೈರೆಕ್ಟ್ ಆಗಿ ಹೇಳ್ಬೇಕು ನಂಗೆ. ಕೆಲಸ ಬಿಡು, ಕೆಲಸ ಜಾಸ್ತಿ ಐತೆ ನಮ್ಗೆ. ಇರ್ಲಿ ಬಿಡಿ. ಒಂದ್ಸರಿ ಇಷ್ಟ ಆಗಿಲ್ಲ ಅಂದ್ರೆ ಆ ವ್ಯಕ್ತಿನಾಗ್ಲಿ ಅವ್ರ ಹತ್ರ ಮಾತಾಡೋದು ನಾನು ತುಂಬಾ ಇಷ್ಟ ಅಲ್ಲ ಮಮ್ಮಿ ನಿಂಗೆ? ನಾನಂದ್ರೆ ಇಷ್ಟ ಇಲ್ಲ ಮಮ್ಮಿ. ನಿಜವಾಗ್ಲೂ ಇಷ್ಟ ಆಗಲ್ಲ. ನನಗೆ ಯಾರು ಮರ್ಯಾದೆ ಕೊಡ್ತಿದ್ದ ಕ್ಯಾರೆ ಅಕ್ಕ, ನೀವು ಕ್ಯಾರೆ ಅಂತ ಹೆಂಗ ಕೇಳಕ್ಕೆ? ಅಕ್ಕ 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 ಅಮ್ಮ ಅಮ್ಮ ಅಕ್ಕ ಕೆಲ್ಸಕ್ಕೆ ಜಾಯ್ನ್ ಖುಷಿನ ಬೇಜಾರ ಮಮ್ಮಿ? ಏನಕ್ಕೆ ಕಿರ್ಚ್ಕೊಂತೀಯ ಅಮ್ಮ? ನೀನ್ ಕಿರ್ಚ್ತೀರ. ಹಾ ಬಂದ ನೋಡು. ಗಾಡಿ ತಗೊಂಡಿದ್ದಿಲ್ಲ ಅದಕ್ಕೆ ಅದ್ಭುತ ಮಾಡ್ತಿದ್ದೀನಿ. ಏನು ಕೊಡು, ಕುಡಿತಾನ ನೋಡು, ಕೊಡು. ಹೆಸರು ಕಾಳು ನುಗ್ಗೆಕಾಯಿ ಸೊಪ್ಪು ಬೇಯಿಸಿರೋ ನೀರಲ್ಲಿ ಸೂಪರ್ ಆಗಿದೆ, ಕುಡಿಸಿನ. ಒಗ್ಗರು ಜಾಸ್ತಿ ಇದೆ. ಯಾ ಕುಡಿ. ಏ ವಿಷ ಕೊಟ್ಟು ಕುಡ್ತೀನಿ ಅಂದೆ. ಕುಡಿಯ ನಂಗೆ ಬೇಡ, ಕುಡಿ. ಅವ್ನು ಕುಡ್ದೆ ಕುಡಿಯ ಕುಡ್ದು ಬಿಟ್ಟಲ್ಲಿ ಏನ್ ಕಸರ ಇಕ್ಕಿದ್ಯಾ ಮ್ಯಾಮ್? ಕುಡಿಯಕ್ಕೆ ಆಗಿಲ್ಲ. ನಾನು ವಿಷ ಕೊಟ್ಟು ಕುಡ್ದಿನಿ ಅಂದೆ, ಇದನ್ ಬಿಟ್ಟು. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಏ ಅಮ್ಮ ಕೊಡ್ಬೇಕು, ನೀನಲ್ಲ. ಬರೀ ಇಂತದೆಯಾ? ಮನೇಲಿ ನೀನ್ ಮೊದ್ಲು ತಗೊಂಡ್ರು ತೂಕ ಜಾಸ್ತಿ ಐತೆ, ಇದು ತೂಕ ಐತೆ. ಅಲ್ಲಿ ಅವ್ರಿಗೆ 20 ಸತಿ ಹೇಳ್ದೆ. ಆಗಲ್ಲ, ತಲೆನೋವು ಬರುತ್ತೆ ಸಿನಾ. ಇವಾಗ ಇಟ್ಟದ ಏನ್ ತಗೊಂಡಾಕೋದೆ? ಅದನ್ನ ಹಾಕೊಳಕ್ಕಾಗಲ್ಲ. ಇದನ್ನ ಆರಾಮಾಗಿ ಹಾಕೊಂಡು ತಲೆಗೆ ಹೋಗಲ್ಲ. ಅದು ಚಿಕ್ಕ ಸೈಜ್ ತಗೊಂಡ್ಬಿಟ್ಟಾನ. ಅದು ಎರಡು ಒಂದೇ ಸೈಜ್. ಇದು ಲಾರ್ಜ್, ಅದು ಲಾರ್ಜ್. ಅದು ಲಾರ್ಜ್ ತಂದಿದ್ ನಾನು. ಏಯ್ ಇದು ಬೇರೆ ಅದು ಬೇರೆ ಕೊಡು, ನೀನೇ ಹಾಕೊಂಡು ನೋಡು. ಎಷ್ಟು ಇದು? 4,000 ಕೊಟ್ಟು. ಅದು 4,000 ಅಲ್ವೇನೋ? ಅದು 4,000. ಖಾಲಿ ಮಾಡಿಸ್ತಿಯಲ್ಲ ತೇಜಸ್ಸಿನ. ನನಗೆ ಇವಾಗ ಬೈಕ್ ತಗೊಂಡ್ಬಿಟ್ಟು 1 ಲಕ್ಷಕ್ಕೆ ಒಂದು ಹೆಲ್ಮೆಟ್ ತಗೊಂಡಿಲ್ಲ ಅಂದ್ರೆ ಹೆಲ್ಮೆಟ್ ಹಾಕೊಂಡು ಇದೇ ತರ ಹೆಲ್ಮೆಟ್ ಅದನ್ನ ಅಲ್ಲಿ ಕಾಲಿಗೆ ಬಿದ್ದಿರೋದು. ಕಮ್ಮಿ ಐತೆ ತೂಕ, ಈ ತರ ತಗೊಂಬೇಕಾಗಿತ್ತು. ಹೆಲ್ಪ್ ಆಗತ್ತೆ. ಇಲ್ದಿರ ಆಮೇಲೆ ಫೀಲೇ ಆಗಲ್ಲ ಗಾಡಿ. ಇದು ನಾನ್ ತಂದಿದ್ದು, ಇದು ಇವತ್ತು ಸೀನಾ ತಂದಿದ್ದು. ಅದು ಹಾಕೊಂಡಿದ್ದೆ, ತಲೆನೋವು ಅಂದ್ಬಿಟ್ಟು ಸೈಡಿಗೆ ಇಕ್ಕಿರೋದು. ಹಾಕೊಂಡು ಅದನ್ನ ಹಾಕೋಬೇಕಂತೆ. ಇದನ್ನ ಹಾಕೊಂಡು ಅದನ್ನ ಹಾಕೊಂಡು ನಿಂಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ. 1,600 ಆ ಕಡೆ 1,500 ಗ್ರಾಮ್ಸ್ ಅಷ್ಟೇ ಅಲ್ವಾ? ನಿಮ್ಮ ಅಕ್ಕೆ ಹಾಕೊಳ ಫಸ್ಟ್ ಅಲ್ಲ. ಈಗ ನಾನು ಅಡಿಗೆ ಮಾಡ್ತಿಲ್ಲ, ಅಕ್ಕಿ ಇಟ್ಕೊಂಡ್ರೆ ಇಕ್ತೀನಿ, ಇಲ್ಲ ರವೆ ರೊಟ್ಟಿ ಕಲ್ಸಿದ್ದೀನಿ. ಕೂತ್ಕೊಂಡೈತೆ ಮತ್ತೆ ಅದೇ ಫುಲ್ ಫಿಟ್ ಆಗೈತೆ ಎಲ್ಲ ಕರೆಕ್ಟಾಗಿ. ಹಾಗೆ ಹಾಂ ನೋಡು, ಶೇಕ್ ಆಗ್ತೈತಾ? ಇಲ್ಲ, ಅದಕ್ಕೆ ಫಿಟ್ ಆಗೋದು. ಓಕೆ ತೆಗಿ, ಹುಷಾರಾಗಿ. ಎಷ್ಟು ಕಷ್ಟಪಟ್ಟು ಹಾಕೊಂಡೆ ಅದನ್ನ ಹಾಕ. ಈಗ ಕಷ್ಟ ಬಿಟ್ಟು ಹಾಕೋ. ಅದು ಹಿಂಗೆ ಫುಲ್ ಎಕ್ಸ್ಪ್ಯಾಂಡ್ ಮಾಡಿ ಹಾಕೊಂಡಿದ್ದಾನು. ಹಾಂ ಇದು ಲೂಸ್ ಇದು.
ಇದು ಟೈಟ್. ಏನ್ ಟೈಟ್ ಲೂಸ್ ಅಂತೀಯಮ್ಮ? ಡಿಫ್ರೆನ್ಸ್ ಇದೆ. ಒಳಗಡೆ ಹಿಂಗ್ ಹಿಡ್ಕೊಂಡ್ಬಿಟ್ಟಿತ್ತು. ಯಾವುದು ಇದಾದ ಇದು ಹಾಕೊಂಡು ನೋಡಿ, ಇವಾಗ ಅದು ಹಾಕೊಂಡಿದ್ಯಲ್ಲ ನಾನು. ಕಂಫರ್ಟಬಲ್ ಇದೆಯಪ್ಪ. ಇದು ಹಾಕೊಂಡು ಏನು ಕಂಫರ್ಟಬಲ್ ಇದೆ ಅಂದ್ರೆ ಡಿಮ್ಯಾಂಡ್ ಮಾಡಿ ಆರ್ಗ್ಯೂ ಮಾಡಿ ತಗೊಂಡವನಲ್ಲ ಇದನ್ನ. ಇದು ಕಂಫರ್ಟಬಲ್ ಇದೇ ಬೇಕು ಅಂತ ತಗೊಂಡ. Hello, how are you? I am under the water. ಇವಾಗ ಅದು ಹಾಕೊಂಡ್ರೆ ತಲೆ ಗಿಮ್ ಅಂತ ಇದ್ದಂಗೆ. ಎರಡು ಹಾಕೊಂಡ್ರು 4,000 ಒಮ್ಮೆ ಹೆಂಗ್ ಕೊಟ್ಬಿಡ್ತಾನೆ. ಯೂಸ್ ಆಗಲ್ಲ ಆಮೇಲೆ ವೇಷ ತಾನೆ. ಯೂಸ್ ಆಗಂದ್ರೆ ಬೆಚ್ಚಿಗಿರ್ತಾರೆ. ಏನ್ರಾ ಬೇಕೇನ ಎರಡು ನಿಮ್ಗೆ? ನಿನ್ಗೊಂದು ಹೆಲ್ಮೆಟ್, ಅವನಿಗೊಂದು ಹೆಲ್ಮೆಟ್. ಬ್ಲಾಕಿ ಹೆಲ್ಮೆಟ್ ಬೇಕಾ? ಬೇಡ, ಅವನಿಗೂ ತೂಕ ಅಂತ ಗೊತ್ತಾಗ್ಬಿಡಿದೆ. ಏನ್ ಡಲ್ಲಿಂಗಿಂದ ಬಿಸ್ಕೆಟ್ ಬೇಕಾ? ಬಿಸ್ಕೆಟ್ ಗೈಸ್, ಇವಾಗ ಮಮ್ಮಿ ರಿಯಾಕ್ಷನ್ ನೋಡ್ಬೇಕು. ಬೈಕ್ ಹೇಗ್ ಕಾಣಿಸ್ತದೆ ಅಂದ್ಬಿಟ್ಟು, ಬೈಕ್ ನೋಡಿ ಏನ್ ಹೇಳುತ್ತೆ ಅಂದ್ಬಿಟ್ಟು. ಫೋಟೋ ನೋಡೋದು ಬೇರೆ, ಲೈವ್ ಅಲ್ಲಿ ನೋಡೋದು ಬೇರೆ. ಇಲ್ಲೊಂದು ಸ್ವಲ್ಪ ಡಿಸೈನ್ಗಳು ತೋರಿಸ್ತಾನೆ. ಇರೋದು ಸ್ವಲ್ಪ ಡೌನ್ ಐತೆ, ಇದು ಹೈಟ್ ಐತೆ. ಆಮೇಲೆ ಡೌನ್. ಹಾ, ಇದು ಹೈಟು ನಿಮ್ಗೆ ಆಗಲ್ಲ ಅಲ್ಲ ಇದು? ಯಾರು ಮೇಂಟೈನ್ ಮಾಡೋಣ? ಪುಣ್ಯಾತ್ಮ ಚೆನ್ನಾಗಿ ಮಾಡ್ಕೊಂಡು ತಳ್ಳೋದಿಗೆ ಅಮ್ಮ ಬರೋ ಐತೆ. ರೆಕಾರ್ಡ್ ಆಗಿಲ್ಲ ಕಣ, ಅದು ಮಮ್ಮಿನ ಫೋಕಸ್ ಮಾಡ್ತಾ ಇದ್ದೆ. ಇವಾಗ ತೊಳು ಹೆಂಗದೆ? 4 ಸೈಡ್ ಲೈಟ್ ಬ್ಲಿಂಕ್ ಆಗುತ್ತಂತೆ. ಅದೇನೋ ಪೂಜೆ ಮಾಡಿಸ್ಕೊಂಡು ಬಂದು ಖುಷಿಗಾರ ಸ್ಟಾರ್ಟ್ ಮಾಡೋದಲ್ವೇನಮ್ಮ? ಅವ್ನು ಮಾಡ್ಕೊಂಡ್ ಬಂದವನಲ್ಲ, ಇನ್ನೇನಲ್ಲ ಸ್ಟಾರ್ಟ್ ಮಾಡೋದು. ಏನು ಹೊಸ ಗಾಡಿ ತಗೊಂಡ ತಕ್ಷಣ ನನ್ನನ್ನೇ ಕರ್ಕೊಂಡೋಗಿ ನಾ ಮಾಡ್ಸಿದ್ನ. ಅವ್ನು ಬಿಟ್ರೆ ನಾನು ಆಡ್ಸಿಲ್ಲ. ಕಟ್ ಮಾಡು. ಅವ್ನು ಮಾಡದ್ನಾ? ಅವ್ನ ಕೈ ಮಾಡಿದ್ರೆ ಬಂದು ಅವ್ನ ಕೈಲೆಲ್ಲ ಓಪನ್ ಮಾಡಿಸಿದ್ಲು ಕಟ್ಟಿದ್ರು. ಒಳ್ಳೆ ಕೆಲಸ. ಅಬ್ಬಾ ಈ ಪಾಯಿಂಟಿಗೋಸ್ಕರ ಇಳಿಸ. ತಮ್ಮನ್ ಬಿಟ್ಟು ಏನೋ ತಗೊಳಲ್ಲ ಅಂತ. ಹೌದಾ? ಸ್ಟಾರ್ಟ್ ಮಾಡಿಲ್ಲ ನಾನು ಇನ್ನು. ಸ್ಟಾರ್ಟ್ ಮಾಡು. ನೀನ್ ಮಾಡು. ಬೇಡ ಬೇಡ, ಇಲ್ಲ ನೀನೇ ಮಾಡು. ನಾನು ಮಾಡ್ಬೇಕಂತ ಮಾಡ್ಲಾ? ಇಲ್ಲ ಅಲ್ಲ ನೀನ್ ಮಾಡ್ಬೇಕು ಬಾಮ. ಮಾಡಿದ್ರೆ ಸಾಕು. ನೀನ್ ಅವ ಓನರು, ಪಾರ್ಟ್ನರ್, ಏನದು ಶೇರ್ ಹೋಲ್ಡರು. ಹೊಟ್ಟೆ ಉರಿ ಬಂದ್ಬಿಡುತ್ತೆ. ನಿಂಗೆ ಹೊಟ್ಟೆ ಉರಿ ಬರಲ್ಲ, ನಿಂಗೆ ಒಂಥರ ಮನ್ಸು. ನನಗೆ ಯಾವ ಕೊಟ್ಟವ್ರಿಗೆ ಬರ್ತದೆ? ಜಾಸ್ತಿ ಏನಕ್ಕೆ? ಗೊತ್ತಾಯ್ತು ಗೊತ್ತಾಯ್ತು. ಮಮ್ಮಿ ಕೇಕ್ ಮಾಡಿ ಅವನ ಕೈಲೇ ಮಾಡ್ಸಿನ. ಮಾಡ್ಸಿಲ್ಲ ತೇಜು ಮೇಲೆ ತೇಜು ಮೇಲೆ ನೀನ್ ಆಣೆ ಇಟ್ಕೊಂಡ್ರೆ ತೇಜು ಮೇಲೆ ತಾನೆ. ನೀನು ಸೆಲ್ಫ್ ಮಾಡಿಲ್ಲ ಆಮೇಲೆ ಆಣೆ ಮಾಡೋದು ನೀನ್ ಮಾಡ್ತೀನಿ. ಬೇಕಾ ಮಾಡು ಮಾಡು ತೇಜ. ಜೊತೆಲಿ ಮಾಡೋಣ ಬಾ ಹೋಗ್ಲಿ. ಮಾಡ್ತೀನಿ ಮಾಡು. ಇಲ್ಲ ಜೊತೆಲಿ ಮಾಡೋಣ ಬಾ. ನಿನ್ನ ಮೇಲೆ ಆಣೆ ಅಂತ ಹೇಳ್ಬೇಡ. ಅವ ನನ್ನ ಮೇಲೆ ಆಣೆ ಇಕ್ಕೊಂಡು ಮಾಡಮ್ಮ. ನಿಮ್ಗೆ ಅರ್ಥ ಆಗ್ತಿಲ್ವಾ ಹೇಳೋದು? ಏನೇ ಮಾಡಿದ್ರು ಒಳ್ಳೆ ಮನಸ್ಸಿಂದ ಮಾಡಬೇಕು. ನನಗೆಲ್ಲನ ಒಂದೊಂದು ಟೈಮ್ ಜಲಸ್ ಬಂದ್ಬಿಡುತ್ತೆ. ಅವ್ನಿಗೆ ಅವ್ನು ಜಲಸ್ ಬರಲ್ಲ. ಅವ್ನು ಒಂಥರ ಧಾರಾಳ ಮನಸ್ಸು. ಸೊ ನಿಂಗೆ ಕೇಳ್ಕೊಳಕ್ಕಾಗಲ್ಲ. ಹಂಗಾದ್ರೆ ಎಡ್ಸಿ ಕೇಳ್ತಿ ಅಷ್ಟೇ ಬಿಟ್ಬಿಡ್ತೀಯ. ಎಲ್ಲ ಯಾವುದೂ ಇಲ್ಲ, ಎಲ್ಲ ಹಾಕ್ಸ್ಬೇಕು. ಈಗ ಇನ್ನೇನು ಹಾಕ್ಬೇಕು? ಇದ್ರ ಮೇಲೆ ಏನೋ PPF ಏನು ಬೇಡವಾ? ಅಲ್ಲ ಕೇಳಿದ್ದಪ್ಪ, ಏನಾರು ಹಾಕ್ಕೊಂಡಿದ್ರೆ. ಏನು ಮಾಡ್ತಿಲ್ಲ. ಇವಾಗ ಇಳಿಸಿ ಕ್ಯಾಮ್ರಾ ಫಸ್ಟ್. ಗೈಸ್, ಇವಾಗ ಅಮ್ಮ ಅಣ್ಣ ಒಂದು ರೌಂಡ್ ಹೋಯ್ತಾ ಇದಾರೆ. ಹುಷಾರು. ನಮ್ಮ ಅಣ್ಣ ಬೇರೆ ಸ್ಪೀಡಾಗಿ ಹೋಯ್ತಾವ ಗುರು. ಇವನು ನಮ್ಮದು ಸೊಂಟ ಏನಾಯ್ತದೆ. ಹೋಗ್ಬಿಟ್ಟ ಆಗ್ಲೇ ಅಷ್ಟು ದೂರ ಹೋಗ್ಬಿಟ್ಟು ನೋಡಿ, ಅಷ್ಟು ದೂರ. ಅದ್ಯಾಕೆ ಹಂಗದಿಸ್ತಾ ಇದೆಯಾ? ಸೂಪರ್ ಸೂಪರ್. ಅರ್ಥ ಮಾಡ್ಕೊಂಡಿಲ್ಲ ಕಣ ನಿನ್ನ. ಸೂಪರ್ ನೀನು. ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಹೆಂಗಿದ್ದಮ್ಮ? ಹೆಜ್ಜೆ ಹಾಕ್ಬಿಟ್ಟವ್ರೆ. ಅದು ಅವ್ರ ಕಂಪ್ನಿ, ಅದು ಯಾರ್ದು ಹಾಕೋಣ ಸಿಂಬಲ್, ಅದು ಕಂಪ್ನಿದು. ಹೆಂಗನ್ಸ್ತು ಗಾಡಿ? ಚೆನ್ನಾಗಿದೆ. ಸ್ಪೀಡಾಗಿ ಹೋದ್ನಲ್ಲ. ಬೆನಿಯರು ಪ್ರಾಬ್ಲಮ್ ಆಯ್ತಾ? ಬೆನಿಯನಾಗಿಲ್ಲ ಇಲ್ಲಿ ಇದೈತಲ್ಲ, ಚೂರು ಹೈಟ್ ಇರ್ಬೇಕಾಯ್ತು ಅನ್ನಿಸ್ತು ನನಗೆ. ಚೆನ್ನಾಗಿದೆ ಬಿಡು. ಅದು ಹೆಸರಿ ಕೇಳ್ತೀಯ? ಗಾಡಿ ಹೆಂಗಿದೆ ಹೆಲ್ಮೆಟ್ ತಗೊಳ. ಇನ್ನೊಂದು ಹಿಡ್ಕೊ ಫೋನು. ಸೀರೆ ಹಿಂಗರ್ತ ನೋಡ್ಕೊ. ಇವಾಗ ಇರು ತೇಜು ಇರು. ಟೈಮ್ ಆಗಿದೆ, ಓವರ್ ಆಗಿ ಆಡ್ಬೇಡ್ರಿ. ಯಾರು ಗೊತ್ತಾ ಹೆಲ್ಮೆಟ್ ಇದು?
ನಂದು ಹಾ ನಂದು ಅಮ್ಮದು. ನಾನು ಅಮ್ಮ ಹೆಲ್ಮೆಟ್ ಹಾಕೊಂಡೆ, ಸೀನ್ ಯಾವ್ದು ಹೆಲ್ಮೆಟ್ ಹಾಕೊಂಡು? ಅದು ನಂದೇ. ನಡೀರಿ. ಹುಡುಗಿರ ಹೆಲ್ಮೆಟ್ ಅಂತ ಹಾಕೊಂಡಿಲ್ಲ ಅಷ್ಟೇ. ಆಯ್ತು ನಡಿಯ. ಏನೋ ಪರವಾಗಿಲ್ಲ, ಡಿಫ್ರೆಂಟ್ ಆಗದೆ. ಇವತ್ತೇ ಗೈಸ್ ನೋಡಿಸ್ತಿರೋದು ಈ ಗಾಡಿನ. ಫೀಲೇ ಆಗಲ್ಲ ಸಸ್ಪೆನ್ಷನ್ ಹಂಗೈತೆ. ಫೀಲ್ ಆಗಲ್ಲ ಅಂತಲ್ಲ. ಅರೆ ಬಿಡು, ಹೆಂಗೈತಾ ರೈಟ್ ಕ್ವಾಲಿಟಿ? ನೀನೇ ಹೇಳ್ದಾರ ಫೀಲ್ ಆಗಲ್ಲ. ರೋಡ್ ಸರಿ ಇಲ್ಲ. ಯಾವ ಕಲ್ಲಿ ಒಂದು ಚೂರು ಕ್ಲಿಪ್ ಆದ್ರೆ ತಗೊಂಡ್ಬಿಡ್ತೀವಿ ಆ ರೋಡಲ್ಲಿ ನೋಡು. ಅದು ಅದು ಯಾವ ಕಂಪ್ನಿಯವ್ರು ಹೇಳಿದ್ರಾ? ಏ ಇಲ್ಲ, ಥಂಡರ್ ಬರ್ಡ್ ಎಷ್ಟು ಬಂದಿರೋದು ಅದಕ್ಕೆ. ಥಂಡರ್ ಬರ್ಡ್ ಸಿಗ್ನೇಚರ್ ಅದು. ಇದು ಹದ್ದುದಾ? ಇವಾಗ ಅದು ಗೋಡೆ ಮೇಲೆ ಫೋಕಸ್ ಆದ್ರೇನೆ. A few moments later. ಹೌದು. ಗೈಸ್ ಕಾಣಿಸ್ತೈತಾ ಈಗಲ್ಲೂ? ಸೂಪರ್ ಅಲ್ಲ ಗೈಸ್? ಇವಾಗ ಅಜ್ಜಿ ಮನೆಗೆ ಬಂದಿದ್ದೀವಿ. ಇವಾಗ ಇವ್ರನ್ನೆಲ್ರದ್ದು ಒಂದ್ ಸ್ವಲ್ಪ ರಿಯಾಕ್ಷನ್ ತಗೋಬೇಕು. ಹಲೋ ನೈನಾ, ಗುಡ್ ಈವ್ನಿಂಗ್, ಶುಭ ಸಂಜೆ. ಎಲ್ರು ಎಲ್ಲಿದ್ದಾರೆ? ಈಚೆ ಇಲ್ಲ, ಕಾಣಿಸ್ತಿಲ್ಲವ. ಅಜ್ಜಿ ಏನ್ ಸ್ಪೆಷಲ್? ಮುದ್ದೆ ಇವಾಗ ಮಾಡ್ತಾ ಇದ್ಯಾ? ಗೈಸ್ ಗೆಟ್ ಅಪ್, ಆಲ್ ಗೆಟ್ ಅಪ್. ಹೊಸ ಗಾಡಿ ಬಂದೈತ್ ಮನೆಗೆ. ಏನಪ್ಪ ಬಂತು ಬಾ. ಎದೋಳು ಅಂತ ಇತ್ತಾ? ಯಾರಿಗೆ? ಏನಕ್ಕೆ ಎದೋಳು ಅಂತ ಇತ್ತು? ನೀನು ಹೇಳೋದಕ್ಕೆ ಎದ್ದೆ ಅಂತ ಹೇಳು. ನಾನು ಕೇಳಿ ಇರ್ತೀನಿ, ಸೈಲೆಂಟಾಗಿ ಬಂದ್ಬಿಡು. ಆಮೇಲೆ ನನ್ನ ಕರಿ ಎಲ್ಲ ಗಾಡಿ ಅಂತ ಕೇಳು, ಕರ್ಕೊಂಡೋಗ್ತೀನಿ. ಹೆಂಗೆ? Super. ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ತೇಜ 2K. ಥ್ಯಾಂಕ್ ಯು ಸಂಜಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದ್ಯಾವ್ದು ಹೊಸದು? ಹೊಸ ಪ್ರತಿಭೆ. ಸಂಜೆ ಯಾರು ಹರ್ಟ್ ಮಾಡಿದ್ರು? ಯಾರು ಹರ್ಟ್ ಮಾಡಿದ್ರು? ನಾನು ನಿನಗೆ ಹರ್ಟ್ ಮಾಡಿದ್ನ? ನಿಜ ಹೇಳು. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಕಮೆಂಟ್ ಬಂದಿದೆ ಸನ್ನಿಗೆ ಯಾಕೆ ಗಾಯ್ಸ್ ಆಫ್ ದ ಕ್ಯಾಮ್ರಾ ಏನಾಯ್ತು ಅಂತ ಗೊತ್ತಿಲ್ಲ. ನಾನು ಇಲ್ಲಿ ಕೂತಿದ್ದೆ, ಅವಳು ಅಲ್ಲಿ ಕೂತಿದ್ಲು. ಹಂಗೆ ಎದ್ಮೇಲೆ ತಲ್ಬಿಟ್ಟಲ್ಲ ಹಂಗೆ ಹೊಡೆದ್ಲು. ಯಾರು ಹೇಳಿದ್ದೀರಾ? ಯಾರು ಇಲ್ಲ. ಸರಿ ಅದ್ ಮಾಡೋದು ಒಪ್ಕೊಂತೀನಿ, ಬಟ್ ಅವಳು ಏನಕ್ಕೆ ಮಾಡಿದ್ದು? ನೀನು ಅವಳಿಗೆ ಇರಿಟೇಟ್ ಮಾಡ್ತಿದ್ದೆ ಅಂತಾನೆ ಅವಳ ಹತ್ರ ಮಾಡಿ. ಸಂಧ್ಯಾ ಒಪ್ಕೊಳ್ಳಿ ಸುಮ್ಮನೆ. Guys, behind the scenes there is something different. On the camera there is something different. ಅರೆ on the camera, off the camera ನಾನು ನ್ಯಾಚುರಲ್ ಆಗಿರ್ತೀನಿ. ಆದ್ರೆ ನ್ಯಾಚುರಲ್ ಆಗಿರಲ್ಲ. ಮುಚ್ಚು ಬಾಯಿ ನಾಯಿ. ಈ ತರ ಫೇವರಿಸಂ ತೋರಿಸ್ತೀನಿ. ಗೈಸ್ ಇವಾಗ ನಾನು ಡ್ಯೂಟ್ ಫಿಲಮ್ ಆಗಿರೋ ಒಂದು ಚಿಕ್ಕ ಸೀನ್ ತೋರಿಸ್ತೀನಿ. ನನ್ನ ಮೇಲೆ ಹಾಕಿ ನಾನು ನೋಡ್ಕೊಂತೀನಿ. ತಲೆ ಮೇಲೆ ರಾಂಗ್ ಮಾಡ್ತಿರೋ ತೇಜ ನೀನು. ಓಕೆ ಕಾಣಿಸ್ತಾನೆ ಇಲ್ಲ ಕ್ಯಾಮ್ರಾದಲ್ಲಿ. ಕರೆಕ್ಟ್ ಆಗಿ ಮಾಡ್ದಕ್ಕೆ ಯಾರು ಬೀಳಲ್ಲ. ಸಾಕು ಎಕ್ಸ್ಪೆರಿಮೆಂಟ್. ರಾಂಗ್ ಮಾಡಿದ್ ನೀನು. ಐಫೋನ್ ಕೊಡ. ಕೊಡ ಸಂಜೆ ಕೊಡ. ಸ್ಯಾಮ್ಸಂಗ್ ಅಲ್ಲ, ಇದು ಹಾನರು. ಸ್ಯಾಮ್ಸಂಗ್ ಅಂದ್ರೆ ಕೊಡ್ತಾ ಇದ್ದು. ಇರ್ಲಿ ಬಿಡು. ಹಾ ಮಾಡ. ಕ್ಯಾಚ್ ನೀವೇ ಹಿಡಿಬೇಕು. ನಾನೇ ಪರವಾಗಿಲ್ಲ ಬೆಳ್ಳಿ ಮಾಡಿದೆ. ಗೈಸ್ ಇವಾಗ ಗಾಡಿ ನೋಡಿಸ್ತೀನಿ, ಅದೇನಾದ್ರೂ ಆಗ್ಲಿ. ನೀನು ಓಡ್ಸಕ್ಕಾಗಲ್ಲ ಪವಿ. ನೋಡು ಫಸ್ಟ್ ನಿನ್ ಹೈಟ್ ಬಾ. ಎಷ್ಟು ಹೈಟ್ ಇದೆ ನೋಡು ಬಾ. ಕೇಳ ಬಾ. ಅಯ್ಯೋ ಇವಳು ರಾಗ ಕೇಳಕ್ ಆಗ್ತಾ ಇಲ್ಲಪ್ಪ. ನೋಡು ಹೈಟ್ ಇಷ್ಟಿದ್ಯಾ? ನನಗೇನೋ ಒಂದು ರೇಂಜ್ ಅಂಟುತ್ತದು. ನಿಮ್ಗೆಲ್ಲ ಸೂಟು ಆಗಲ್ಲ, ಹತ್ತಕ್ಕೂ ಆಗಲ್ಲ. ಕೀಲ್ಸಕೊಂತಿದ್ದೆ ಜಾ ಅದಕ್ಕೆ ನಾನು ಸಿರಿಯಲ್ಲಿ ಶರ್ಟ್ ಸಿರಿ ಊರ್ಗ್ ಹೋಗ್ಬಿಟ್ಟವಳ. ಗೈಸ್ ನನ್ಗೊಂದು ಮಾತಾಡ್ಲಿಲ್ಲ. ಗೈಸ್ ಇವಾಗ ನೀವೆಲ್ಲ ಏನ ವಿಟ್ನೆಸ್ ಮಾಡ್ತೀರಾ ಅಂದ್ರೆ, ಇದುವರೆಗೂ ನಮ್ಮ ಫ್ಯಾಮಿಲಿಲಿ ಯಾರು ನೋಡದೇ ಇರೋ ಬೈಕ್ನ ಓಕೆ ಹಿಂದೆ ನಡೆದಿರೋದು. ಅಯ್ಯೋ ಸದ್ಯ ಇಟ್ಸ್ ಓಕೆ. ಹಿಂದೆಂದು ನಡೆದಿರದ ಮುಂದೆ ನಡೆಯಲಾರದ
ಗಾಡಿ ಯಾಕೋ ಹಂಗಂತ್ಯಾ ದಮ್ಮಿದ್ರೆ ಇದೇ ತರ ಗಾಡಿ ಇಸ್ಕಂತ್ಯಾ? ಇದಕ್ಕಿಂತ ದೊಡ್ಡ ಗಾಡಿ ಇಸ್ಕೊಂತೀನಿ. ಅದಲ್ಲ ಪಾಯಿಂಟು, ಇದೇ ತರ ಗಾಡಿ ಇಸ್ಕಂತ್ಯಾ? ಇದೇ ತರ ಎಕ್ಸಾಕ್ಟ್ಲಿ ಅದನ್ನ ಹೇಳ್ತಾ ಇರೋದು. ಮುಂದೆ ನಡೆಯೋಣ ಒಂದು ಸಂದರ್ಭ. ಕಮಾನ್ ಗೈಸ್, ನೋಡಿ ಹೊಸ ಗಾಡಿ ತಂದಿದೀವಿ. ಕ್ಲೋಸ್ ಮಾಡ್ಕೊಂಡು ಕರ್ಕೊಂಡು ಹೋಗಲ್ವಾ? ಸೂಪರ್, ಕರೆಕ್ಟ್ ಆಗಿ ಹೇಳಿದೆ. ಸಾರಿ ಪವಿ, ಕಮಾನ್ ಪವಿ. ನಿನ್ ಕಣ್ಣಿನ ಮುಚ್ಕೊಂಡ್ ಬಾರೆ, ಫಾಲೋ ಮಾಡಿ. ಹಿಡ್ಕ ಒಂದ್ ಕೈ ಹಿಡ್ಕ. ಯಾವ್ದೋ ಹೀಲ್ ತಗೊಂಡ್ ಬಂದಿದ್ಯಲ್ಲ. ಗಾಡಿ ಓಡಿಸ್ಬೇಕಲ್ವಾ? ಗಾಡಿ ಓಡಿಸ್ಬೇಕು. ಬೀಳ್ಸ್ ಗೀಳ್ಸ್ ಈಗ ಅಪ್ಪ ತಂದೆ. ಪವಿತ್ರ, ಇವಾಗ ನೀನ್ ಕೊಡೋ ರಿಯಾಕ್ಷನ್ ಯಾವ ತರ ಇರ್ಬೇಕು ಅಂದ್ರೆ ರೆಂಟಲ್ ಫಸ್ಟ್ ಅಜ್ಜಿ ರಿಯಾಕ್ಷನ್. ಅಜ್ಜಿ ಕಣ್ಬಿಡು ಅಜ್ಜಿ. ನೀನ್ ಅಲ್ಲವಲ್ಲ ರಿಯಾಕ್ಷನ್ ಹಿಡಿಯಕ್ಕಿಂದೆ ಬಂದ್ರೆ ಇರಾಜಿ ಒಂದ್ ನಿಮಿಷ ಹಂಗೆ ಇರಾಜಿ. ಪವಿತ್ರ, ಯು ಸಿ ದಿಸ್. ನಾನೇ ಓಡ್ಸೋದಿವಾಗಿದ್ದೀನ. ಏನ? ನಾನೇ ಓಡ್ಸೋದೀಗ. ಇಲ್ಲ ಪವಿ, ನಾನೇ ಓಡ್ಸೋದೀಗ. ಅತ್ಲಾ ಫಸ್ಟ್ ಟೈಮ್ ಹೊಸ ಗಾಡಿ ಮಾವ ನನ್ನ ಕರ್ಕೊಂಡು ಹೋಗ್ಬೇಕಂತೆ. ವಾಟ್ಸ್ ಯುವರ್ ಪ್ರಾಬ್ಲಮ್? ಯು ಬಿಗ್ ಮಾವ ಸೈಡ್. ನಂದು ಗಾಡಿ. ಮಾವ ನಿನ್ ಗಂಡನ ಅಪ್ಪನ ಮಾವ ಅನ್ನೋದು. ನಮ್ ಕಡೆ ಅಕ್ಕನ ಗಂಡನ ಭಾವ ಅನ್ನೋದು. ಓಕೆ, ಇವನು ಭಾವ ಆಗ್ತಾನೆ ನನಗೆ. ಇವ್ರು ಭಾವ. ಹೌದು, ನಮ್ ಭಾವ ನಾನು ಎಷ್ಟಾದ್ರೂ ನಿಮ್ಗೆ 4 ಜನ ಭಾವಂದ್ರು. ಇಂತಹ ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಚ್ಚ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಗಾಡಿ ಎತ್ತೋ ನಿಮಿಷ. ಅಮ್ಮ ಸೈಡ್ ಬಮ್ಮ. ಸ್ಟಾರ್ಟ್ ಹೆಂಗ್ ಮಾಡ್ಬೇಕು ಅಂದ್ರೆ ನಾನ್ ನುಕ್ಕುದ್ನ 20 ರೂಪಾಯಿ 70 ರೂಪಾಯಿ ಹಾಕವ್ರ. ಎಲ್ಲಿ ನಾವು ಬಡವ್ರು ತಗೊಂಬರೋದು? ನಾನ್ ನುಕ್ಕುದ್ನ ಗೊತ್ತು ತಾನೆ ಹೆಂಗ್ ಬಿದ್ದೆ ಅನ್ಬಿಟ್ಟು. ಓವರ್ ಇರ್ಸಂಜೆ ವಿಡಿಯೋ ಮಾಡ್ಕೋಬೇಕಾಗಿತ್ತು ಪವಿ, ಮಿಸ್ ಆಗೋಯ್ತು ವಿಡಿಯೋ. ಪವಿತ್ರ ಬೀಳಿಸ್ತ್ಯಾ? ನಿನ್ ಕೈಯಲ್ಲಿ ನಂಗೆ ಸ್ಟ್ರೆಂತ್ ಕಾಣಿಸ್ತೈತೆ. ಪವಿ ಕರೆಕ್ಟ್ ಪವಿ, ಗಾಡಿ ಸ್ಮೂತ್ ಆಗೈತೆ. ಅವಾಗ ನಾನೇ ತಗೊಂಡು ಕೊಡ್ತೀನಿ. ಡೋಂಟ್ ವೆರಿ. ಅದಕ್ಕೆ ತಂದೇ ಇಲ್ಲ ನಾವು. ತಂದ್ರೆ ಕಾಸ್ಟ್ಲಿ ತರಬೇಕು. ಆತರ ಅಭ್ಯಾಸ ಇಲ್ಲಕ್ಕ. ಬ್ರೇಕ್ ಇಟ್ಕೊಳ್ಳೋದಲ್ಲ, ಗೇರ್ ನ್ಯೂಟ್ರಲ್ ನಿಕ್ಬೇಕು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಸೌಂಡ್ ಕೊಡ. ಸೌಂಡ್ ಸೈಲೆಂಟ್. ಪವಿತ್ರ ಸೌಂಡ್ ಕೇಳ್ಬೇಕಂತೆ. ಗಾಡಿ ಸೌಂಡ್ ಕಾಲಾಯ್ತು ಬ್ರೇಕ್ ಮೇಲೆ. ನಿಮ್ ಮನೇಲಿ ಹುಡುಗರೆಲ್ಲ ಸೈಲೆಂಟ್, ಹುಡುಗಿರೆಲ್ಲ ಬಜಾರಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ನೋ ಕಮೆಂಟ್ಸ್. ಇಲ್ಲ, ಹಂಗೆ ಇರ್ಬೇಕು ಹುಡುಗಿರು. ಅಬ್ಬಾ, ಯಾಕಂದ್ರೆ ನಾವು ಹಂಗೆ ಇರೋದು. ಮೆಣಸಿನ್ಕಾಯಿ ಇಟ್ಕೊಳ್ಳಿ. ನಾನು ನಮ್ಮ ಮಾವನ ಜೊತೆ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀನಿ. ಸೂಪರ್ ರೆಸ್ಪೆಕ್ಟ್ ಕೊಡ್ತಾಳೆ. ಹುಷಾರ್. ಅರ್ಥ ಆಯ್ತು ಅನ್ಸುತ್ತೆ. ನನಗೂ ಅದೇ ಡೌಟ್ ಹೊಡಿತೈತೆ. ಅಲ್ಲೋಗಿ ನಾನು ಟ್ಯಾಕ್ಸ್ ಹಾಕ್ಸ್ತಾಳ ಅನ್ಬಿಟ್ಟು. ಇಲ್ಲ, ಈಗ ಸದ್ಯಕ್ಕೆಲ್ಲ ಕ್ಲೋಸ್ ಆಗಿದೆ. ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ಎಲ್ಲ ಕ್ಲೋಸ್ ಆಗಿದೆ. ಇಲ್ಲ, ಎಲ್ಲ ಕ್ಲೋಸ್ ಮಾಡಿರ್ತಾರೆ. ನೀನು ನಿಜ ಹೇಳೋದಕ್ಕೆ ಯಾವ ಕಡೆ ಇದ್ರೆ ಏನ್ ಸತ್ಯ? ಹೇಳಿಲ್ವಾ? ಜಸ್ಟ್ ಇಲ್ಲೇ ನಿಂತ್ಕೊಂಡು ಈಗಲೇ ಮಾಡು. ನೀನು ಲಾಂಗ್ ಡ್ರೈವ್ ಹೋಗಿ ಬರೋಷ್ಟೇ ಬಂದಿರುತ್ತದು. ಅಯ್ಯ ಸುಮ್ಮನೆ ಇರಕ ಬೇಡ ಬೇಡ. ಹಂಗ ಓಕೆ, ಬುಕ್ ಮಾಡಕ್ಕೆ. ಹುಷಾರಾಗಿದ್ಯಾ? ಜಾಸ್ತಿ ಆಡಿದ್ರೆ ನಾರ್ಮಲ್ ಆಗಿದ್ಯಾ? ನೋಡು
ಇದೇ ಹೇಳ್ತಾರ ನಾನು. ಏನ್ ಗೊತ್ತಾ, ನೀನು ಹಿಂದೆ ಕುತ್ಕೊಂಡು ಅದ್ರ ಮೇಲೆ ಇವನ್ ಗಾಡಿ ಓಡಿಸ್ತಿರ್ಲಿ, ನಿನ್ ಮೇಲೆ ನಿಂತ್ಕೊಂಡು ಹಿಂಗ್ ಮಾಡ ಮಾಡ್ಬಿಡ್ಲಿ, ಆ ಕಡೆ ಈ ಕಡೆ ಹಂಗೆ ಡ್ಯಾನ್ಸ್ ಆಡ್ಬಿಡ್ಲಿ. ಏನ್ ಗೊತ್ತಾ, ಕಲ್ಲು ಕಡ್ಡಿ, ಕರ್ಪೂರ, ಕುಂಕುಮ ತರ್ಬೇಕಿತ್ತು. ನನ್ ತರನ ಅನ್ಕೊಂಡೆ. ನಮ್ಮ ಮಾವ ಇದ್ದಾರಲ್ಲ, ಅವ್ರಿಗೆ ಸ್ವಲ್ಪ ಹಂಗೆ ಏನು ಗೊತ್ತಾಗಲ್ಲ ಮುದೇವಿಗೆ. ಏನಾಯ್ತು? ಕಾಣಿಸ್ತೈತೆ, ಅದು ಬರ್ಡ್ ಗರುಡ. ನಿಂಗ್ ಕಾಣಿಸ್ತೈತೆನಾ? ಎಲ್ಲ ಹಿಂಗ್ ಇಟ್ಕೊಂಡ್ಬಿಡು. ಅವ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ಟವ್ನೆ. ನಾನು ನಮ್ಮ ಮಾವನ ಜೊತೆ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀನಿ. ಮಾವ ಯಾವ್ದಾದ್ರು ಸಾಂಗ್ ಹಾಡು ಮಾವ ಇವಾಗ. ನಂಗೆ ಯಾವ್ದು ಗೊತ್ತಿಲ್ಲ ಸಂಜನೆ. ಯಾವ್ದು ಇಲ್ವಾ? ಒಳ್ಳೆ ಪಿಕಪ್ ಐತೆ ಸಂಜೆ ಗಾಡಿ. ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬೇಗ ಬಿದ್ದೋಗ್ಬಿಟ್ಟೆ ನೀನು. ಆ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ? ಈ ಕಡೆ ಹೋಗು. ಕೈಲಿ ನಾವು ಇವಾಗ ಟ್ಯಾಕ್ಸ್ ಹಾಕ್ಸುವ. ಟ್ಯಾಕ್ಸು ಅದೆಲ್ಲ ಅಗ್ರಿಕಲ್ಚರ್ ಇನ್ಕಮ್, ಟ್ಯಾಕ್ಸೇ ಇಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈ ಗಾಡಿ ಕಲ್ ರೋಡಲ್ಲಿ ಹೋದ್ರು ಕಿತ್ತೂರು ರೋಡಲ್ಲಿ ಹೋದ್ರು ಫೀಲ್ ಸಿಗಲ್ಲ, ಅದಕ್ಕೆ ಕಾಸ್ಟ್ಲಿ ಇದೆ. ನೀನು ಯಾವಾಗ ತೇಜ ಇದು ನಿನ್ನ ಗಾಡಿ ತಗೊಳ್ಳೋದು? ಟೈಮ್ ಆಗಲಿ ರೀಸೆಂಟ್ ಸ್ವಲ್ಪ ಕಾಸಿನವ್ರು ಅಡ್ಜಸ್ಟ್ ಆಗಲಿ ಆಮೇಲೆ ತಗೋಣ. ಸ್ವಲ್ಪ ಟೈಮ್ ಹೋಗಲಿ, ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಇದೆ, ಎಲ್ಲ ಪ್ರಾಬ್ಲಮ್ ಬಿಡೋದೆ. ಓಹ್ ಮೊನ್ನೆ ತಾನೇ ಇದು ಕಾಸು ಕ್ಲಿಯರ್ ಆಗೋದೆ. ನೀವು ತುಂಬ ಸ್ವಲ್ಪ ಕಾಸು ಕ್ಲಿಯರ್ ಆಗಬೇಕು, ಆಮೇಲೆ ಬೈಕಲ್ಲಿ ಮುಂದೆ ಹೋಗುತ್ತೆ. ಎಷ್ಟು ವಿಶಾಲವಾಗಿ ಜಾಗ. ಈಗ ಅಲ್ಲಿಂದ ಎಲ್ಲೋ ಕರ್ಕೊಂಡು ಬಂದಲ್ಲ, ನೋಡಿದಲ್ಲ ಗಾಡಿ ಹೆಂಗೈತೆ ನೋಡ್ರಿ. ಗಾಡಿ ಹೆಂಗೈತೆ ಅಷ್ಟೇ ನೋಡ್ಬೇಕು ಸಂಜೆ. ಗಾಡಿ ಏನೇನು ಕಾಣಿಸುತ್ತೆ ಅಕ್ಕಪಕ್ಕ. ನಾನೇನು ಕೊಡ್ಸಲ್ಲ. ನಾವು ಇದಕ್ಕೆ ಹೋಗ್ತೀವಲ್ಲ, ನಾವು ಟ್ರಕ್ಕಿಂಗ್ ಹೋಗ್ತೀವಲ್ಲ ನಮ್ ಗ್ಯಾಂಗ್ ಜೊತೆ, ಅವಾಗ ತಗೊಂಡು ಆತರ ಗಾಡಿ ಎಲ್ಲ ಇದು. ಅಲ್ಲ ಟ್ರಕ್ಕಿಂಗ್ ಅಂತ ಅಲ್ಲ, ಇದು ಆಫ್ ರೋಡಿಂಗ್ ಗಾಡಿ ಅಲ್ಲ. ಆಫ್ ರೋಡಿಂಗ್ ಅಲ್ಲ ಇದು, ನಂಗೆ ಗೊತ್ತು. ಲಾಂಗ್ ಡ್ರೈವ್ ಹೋಗ್ತೀವಲ್ಲ ಅವಾಗ ಎತ್ಕೊಂಡು ಹೋಗೋಣ. ಸರಿ. ಗೈಸ್ ನಾವು ಮನೆ ರೋಡಲ್ಲಿ ಹೋಗ್ತಾ ಇದ್ದೀವಿ, ಸೊ ಅದಕ್ಕೆ ಹೆಲ್ಮೆಟ್ ಹಾಕೊಂಡಿಲ್ಲ. ತೋರಿಸ್ಬೇಕಾದ್ರೆ ಪ್ಲೀಸ್ ಹೆಲ್ಮೆಟ್ ಹಾಕೊಂಡು ಹೋಗ್ತೀವಿ ಆಯ್ತಾ. ಅದೇ ನಾವು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಬರ್ತೀವಿ. ನೀವು ಮತ್ತೆ ಅಂದರೆ ಇಬ್ರು ಹುಷಾರಾಗಿರೋಣ ಗೈಸ್. ಪರ್ಫೆಕ್ಟ್ ಟೈಮ್ ಪ್ಲೀಸ್. This is not the time ಸಂಜಾ. 9:40 ಅಂಗಡಿ ಕ್ಲೋಸ್. That's okay, you can just go front of ಅಂಗಡಿ, not inside the ಅಂಗಡಿ. ದೇವ್ರೆ ಅಂಗಡಿ ಮುಚ್ಚಿರ್ಲಪ್ಪ, ದೇವ್ರೆ ಅಂಗಡಿ ಮುಚ್ಚಿರ್ಲಪ್ಪ, ದೇವ್ರೆ ಅಂಗಡಿ ಮುಚ್ಚಿಬಿಟ್ಟಿರಿ. ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ಕೈ ಮುಗಿಬಿಡ್ತೀನಪ್ಪ. ಇನ್ನು ಏನೋ ಬೇಕಣ. ಬೆಳಗ್ಗೆ ತಕ್ಷಣ ಸ್ನಾನ ಮಾಡ್ಕೊಂಡು ದೇವ್ರಿಗೆ ಬರ್ತೀನಪ್ಪ. ದೇವ್ರೆ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಸ್ಟೇಜ್ ಯಾಕೆ ಹಿಂಗಾಡ್ತಾನೆ? ನಾನು ಯಾರ ದೇವ್ರೆ ಬೆಳಗ್ಗೆ ನೋಡ್ಕೋ ದೇವ್ರೆ, ನಾನು ಯಾವ ಥರ ಆಡ್ತೀನಿ ಬೆಳಗ್ಗೆ ನೋಡ್ಕೋ ದೇವ್ರೆ. ಏನು ಸಂಜೆ ಏನು ತೇಜ? ನೀನು ಹೇಳಲ್ಲ ತೇಜ ನಾನು ಹೇಳಿದ್ದು ಇದಲ್ಲ ತೇಜ, ನಾನು ಹೇಳಿದ್ದು ರಿಲಯನ್ಸ್ ಟ್ರೆಂಡ್ಸ್ ಅಲ್ಲ ತೇಜ. ಸುಪ್ಪಿನಿ ಸುಖ ಪೂಸನಿ. ಇವಾಗ ಏನು ಸಂಜೆ ಪ್ಲಾನ್ ನಿಂದು? ನೋಡು ಬಟ್ಟೆ ಅಂಗಡಿ, ಬಟ್ಟೆ ಈಗ ಏನು ಬೇಕು ಇವಾಗ? ಬಟ್ಟೆ ಬೇಕು, ಬಟ್ಟೆ ಮುಚ್ಚಿದೆ. ಸೊ ಇವಾಗ ಬಟ್ಟೆ ಬಟ್ಟೆ ಅಂಗಡಿ ಇಲ್ಲ ಅಂದಾಗ ವಿ ಹ್ಯಾವ್ ಟು ಗೋ ಟು ಕಾನ ಈ ಕಡೆ ಅದೆಲ್ಲ ರೆಡಿ ಮಾಡಿಬಿಟ್ಟು ತೇಜ ನನಗೆ ಎರಡು ವಿಷಯ, ಅಜ್ಜಿ ಮನೆ ಬಿಟ್ಟ ಬಟ್ಟೆ ಮಾಡಿದ್ದಾನೆ. ಆಮೇಲೆ ಕಾನ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೋನಾ ನಡುವೆ ಕಮ್ಮಿ ಆಗ್ಬಿಟ್ಟಿದೆ. ಸಂಜೆ ವಾಟ್ ಈಸ್ ಪ್ಲಾನ್? ಐ ಆಮ್ ಇನ್ ಸರ್ಚ್ ಆಫ್ ಚಾಕ್ಲೇಟ್.
ಚಾಕ್ಲೇಟ್ ತಾನೆ ಬೈಲ್ ತಗೋ ಇಲ್ಲಿ ನೋಡಿ ಪಿಂಕ್ ಕಲರ್ ಐತೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಯಾವ್ದು ಫೇವ್ರೆಟ್ ಕಿಂಡರ್ ಜಾಯ್ ಪಿಂಕ್ ಕಲರ್ ಅಂದ್ರೆ ಕ್ಯಾಪ್ಸೂಲ್ ಇರೋದು ಬೇಡ, ಕವರ್ ಬರುತ್ತಲ್ಲ ಟಾಯ್ ಎಲ್ಲ ಬೇಡ ನನಗೆ, ಬರೀ 10 ರೂಪಾಯಿ ಪ್ಯಾಕೆಟ್ಸು. ಹಾ ಆಫ್ ಅಂತ ಕಿಂಡರ್ ಜಾಯ್ ತಗೊಂಬಪ್ಪ. ಇದಕ್ಕೆ ನಾ ಸಂಜೆ ಬಂದಿದ್ದು. ಸಾಕ ಸಂಜೆ? ಹ್ಯಾಪಿ ಸಂಜೆ. ಪೀಸ್ ಅನ್ನು ರೆಸ್ಟ್ ಇನ್ ಪೀಸ್ ಅನ್ನು. कौन है ये लोग, कहाँ से आते हैं? ಎಲ್ಲ ಹೇಳ್ಬಿಡ್ತೀಯ ಗೈಸ್. ಪವಿತ್ರ ಹಂಗೆ ಒಂದು ಐಸ್ ಕ್ರೀಮ್. ಸಂಜೆ ಹುಡುಕ್ತಾ ಇದೆಯಾ ಇನ್ನೇನಾದ್ರು? ಕ್ಯಾಂಡಿ ಹುಡುಕ್ತಾ ಇದ್ದೀನಿ. ನಾನು ಪೇ ಮಾಡ್ಬಿಟ್ಟೆ ಸಂಧ್ಯಾ. ಓಕೆ ಥ್ಯಾಂಕ್ ಯು ಸಂಧ್ಯಾ. ಸಂಧ್ಯಾ ಪೇಮೆಂಟ್ ಆಗೋಯ್ತು ಬಾ ಸಂಧ್ಯಾ. ಪೇಮೆಂಟ್ ಆಗೋಯ್ತು ಬಾ ಸಂಧ್ಯಾ ಪ್ಲೀಸ್. ಡನ್. ಸಂಧ್ಯಾ ರಾತ್ರಿ ಹೊತ್ತು ಐಸ್ ಬೇಡ, ರಾತ್ರಿ ಹೊತ್ತು ಐಸ್ ಬೇಡ ಸುಮ್ಮನೆ. ಎಷ್ಟು ತೇಜ ಕೇಳಿ ಸಕ್ಸಸ್ಫುಲಿ. ಎಷ್ಟು ತೇಜ? ಇದಕ್ಕೆ ನಾ ಐಸ್ ಹಾಕ್ತಾ ಇದ್ದಿದ್ದು. ಓ ತೇಜ ಹಂಗಲ್ ಕರೆಕ್ಟ್ ಹುಡುಗ ಚೇಂಜ್ ಆಗಲ್ಲ ಗೈಸ್, ಹುಡುಗ ಚೇಂಜ್ ಆಗಲ್ಲ ಅಲ್ಲ. ಏನಿಲ್ಲ ನಿಂಗೆ ಅರ್ಥ ಆಗಲ್ಲ. ಬರ್ತಾ ಇದ್ದೀನಿ ಚಿನ್ನ, ಹಂಗೆ ಕರ್ಕೊಂಡು ಬಂದು ಟ್ಯಾಕ್ಸ್ ಹಾಕ್ಸ್ತಾಳೆ ಈ ಕಡೆ. ರಿಲಯನ್ಸು ನಾನು ಬರ್ತಾ ಇದ್ದೀನಿ, ಅಲ್ಲಿಗೆ ಬರ್ತಾ ಇದ್ದೀನಿ. ನಿನ್ನಿಂದ ನೋಡಿ ಸೈಕೋ ಅಂತೆಲ್ಲ. ಸಾರಿ ತೇಜ. ಸಂಜೆ ಇವೆಲ್ಲ ಎಲ್ಲಿಂದ ಕಲ್ತ್ಕೊಂಡು ಬಂದೆ? ಯಾರಿಗೂ ವೇಟ್ ಮಾಡ್ತಾ ಇದ್ದೀರಾ? ವೇಟಿಂಗ್ ಫಾರ್ ವಾಟ್ ಪೀಪಲ್? ಪವಿತ್ರ ಈಗೋಸ್ಕರ ಕಿಂಡ್ರಿಗೆ ಆಯ್ತಾ ಪವಿತ್ರ. ಎಲ್ಲಾದ್ರೂ ಕೌಂಟರ್ ಕೊಡ್ತಾ ಇರ. ಏನ್ ಬೇಕಾಗಿತ್ತು? ಐಸ್ ಕ್ರೀಮ್ ತರಬೇಕಾ ನಿಂಗೆ? ಐಸ್ ಕ್ರೀಮು ಇಲ್ವಾ? ಇಲ್ಲ ಪವಿತ್ರ. ಅಯ್ಯೋ ಏನಾದ್ರೂ ಸಿರಿ ಇದ್ಬಿಟ್ಟಿದ್ರೆ ಅವಳಿಗೂ ಅಂತ ಇರ್ತಿದ್ದೆ. ನಿಂಗೆ ಸಿನ ಅದು? ಇಲ್ಲ ಸಿನ, ನಿಂಗಲ್ಲ ಸಿನ. ಜಾಬಲ್ಲಿ ಒಂದು ಮೂಲೆ ಐತೆ, ಅಲ್ಲಿ ಕತ್ತಿ. ತಿನ್ಕೊಂಡು ಹೆಂಗೋಯ್ತೆ ಪವಿ? ಕೊಡಿಲ್ಲ ನಾನು ತಿನ್ಕೋತೀನಿ. ತಿನ್ಕೊಂಡ್ ತಿನ್ಕೊಡೆ. ನೀವು ಬಂದೆ ಸರಿ. ಬಾಯ್ ಬಾಯ್. ಪಾರ್ಟಿ ಯಾವಾಗ ಕೊಡ್ತೀರಾ? ಮನೆಯಿಂದ ಒಂದು ಚಿಕನ್ ಮಾಡಿಸ್ಕೊಟ್ಟಿದ್ವು, ಅದು ಪ್ರೀ ಪಾರ್ಟಿ ಅಂತಾರೆ. ಪೋಸ್ಟ್ ಪಾರ್ಟಿ ಕೊಡ್ಸೋಣ. ಇಟ್ಸ್ ಓಕೆ. ಹೇಗೆ ನಮ್ಮ ಗಾಡಿ? ಗಾಡಿ ಚೆನ್ನಾಗಿದೆ. ಒಂದು ರೌಂಡ್ ಹೋಗೋ. ತುಂಬ ಟೈಮ್ ಆಗಿದೆ, ಮನೆಗೆ ಹೋಗಬೇಕಾಗಿತ್ತು ಅದಕ್ಕೆ. ಗೈಸ್ ಇವಾಗ ಈ ಗಾಡಿಯ ಒಂದು ಫೈನಲ್ ಟೆಸ್ಟ್. ಈ ಗೇಟ್ ಇಷ್ಟು ಐತೆ, ಇಷ್ಟು ಸ್ಪೇಸ್ ಐತೆ. ಈ ಕಡೆ ಗಾಡಿ ಹೋಯ್ತದ ಅಂತ. ಹೋಯ್ತದೆ ಗೈಸ್, ಹೋಯ್ತದೆ. ಸಕ್ಸಸ್. ಜಮೆ ನೀನು ಯಾಕೆ ಈಚೆ ಹೋಯ್ತೀಯ ಬಾ. ಗೈಸ್ ಐ ನೋ ಈ ವಿಡಿಯೋ ಸ್ವಲ್ಪ ಲೆಂತಿ ಇತ್ತು ಅಂತ, ಯಾಕಂದ್ರೆ ಈ ವಿಡಿಯೋ ಎಲ್ಲ ಹಾಕಿದಾಗ 1 hour 20 minutes ಇತ್ತು. ಅಂಡ್ ಅದನ್ನೆಲ್ಲ ಕಟ್ ಮಾಡಿ ಟ್ರಿಮ್ ಮಾಡಿ ಶಾರ್ಟ್ ಮಾಡಿ ಈ ಸ್ಟೇಜಿಗೆ ತಗೊಂಡು ಕೊಟ್ಟಿದ್ದೀನಿ. ಅಂಡ್ ತುಂಬಾ ಜನಕ್ಕೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಗೊತ್ತಾಗಿರುತ್ತೆ, ಲಾಸ್ಟ್ ವಿಡಿಯೋಲ್ಲೇ ಗೊತ್ತಾಗಿರುತ್ತೆ ಇದು ಹೊಸ ಬೈಕ್ ಅಲ್ಲ ಅಂತ. ಇದು ಹೊಸ ಬೈಕ್ ಅಲ್ಲ ಗೈಸ್, ಹೊಸ ಬೈಕು ತುಂಬ ಕಾಸ್ಟ್ಲಿ ಇತ್ತು. ಅಂಡ್ ಅದು ಇವಾಗ ಸಪ್ಲೈ ಕೂಡ ಇಲ್ಲ. ಅದಕ್ಕೆ ನಮ್ಮ ಈ ಏನು ಕಾಸು ಬಜೆಟ್ ಎಷ್ಟಿತ್ತು ಆ ಬಜೆಟ್ಗೆ ಈ ಒಂದು ಬೈಕ್ ಒಂದು ಕಾಣಿಸ್ತು. ನಾವು ಈ ಬೈಕ್ಗೆ ಸೆಕೆಂಡ್ ಓನರ್ ಆಗಿರ್ತೀವಿ. ಇಲ್ಲ ಒಂದು ಸ್ವಲ್ಪ ದೊಡ್ಡ ಕಂಫರ್ಟೇಬಲ್ ಗಾಡಿ ಇರೋ ಒಂದು ಬೈಕ್ ಬೇಕಾಗಿತ್ತು ಲಾಂಗ್ ಡ್ರೈವ್ ಹೋಗೋದಕ್ಕೆ. ಅದು ಇದರಲ್ಲಿ ಸಿಕ್ಕಿದೆ ಅಷ್ಟೇ ಗೈಸ್. ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟೈತೋ ಅಷ್ಟು ಸಾಕು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ವೀಡಿಯೋಸ್ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋಸ್ ಹೇಳೋಕ್ಕಾಗೋದಿಷ್ಟೇ, ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.